ಸಾವಿತ್ರಕ್ಕ ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ ನಮ್ಗೆ ಯಾಕೆ ಬಿಡಕ್ಕ. ಅವಳ ಗಂಡ ಇವಳನ್ನಾರ ಮಾಡಿಕೊಳ್ಳಿ, ಇವಳು ಅವಳ ಗಂಡನಾರ ಮಾಡಿಕೊಳ್ಳಿ, ನಮಗೇನು ರಂಗಿ ಉಂಟು, ರಾಮಣ ಉಂಟು, ಲಕ್ಷ್ಮಕ್ಕ ಉಂಟು, ಅವರುಂಟು, ನಮಗೆ ಯಾಕೆ ತಕ್ಕ. ಅಯ್ಯೋ ಬರವ, ನಾವೇನು ಅವ್ರು ಬಂತಕ್ಕೆ ಹೋಗಿದ್ದಾವೆ, ಅವ್ರ ಸುದ್ದಿ ಸಮಾಚಾರಕ್ಕೆ ಹೋಗಿದ್ದಾವೆ. ಅಯ್ಯೋ ನಾನು ಕಿವಿಗೆ ಬಿದ್ದ ನಿನ್ನ ಕಿವಿಗೆ ಅಟ್ಟೆ ಅಷ್ಟೇ ಕಣವ. ಅಯ್ಯೋ ಯವ್ವ ನಾನು ಕಂಡ ಸುದ್ದಿ ಮಾತಾಡ ಕಣವ. ಅಯ್ಯೋ ಮಗ, ನಮ್ಗೆ ಯಾಕವಾಗಬೇಕು, ನಮ್ಮದೇ ನಮ್ಮ ದೊಡ್ಡದು, ನಾವ್ಯಾಕೆ ಕಂಡ ಸುದ್ದಿ ಮಾತಾಡನಿ. ನಾನಂತೂ ಅವ್ವ ನಾ ಕಂಡ ಸುದ್ದಿ ಮಾತಾಡಲ್ಲ ಕಣವ. ಅಯ್ಯೋ ಬಿಡಕ್ಕ, ನಮ್ಗೆ ಯಾಕತ್ತಾಗೆ. ನೀನೇನು ಮಾಡಿದಕ್ಕ ಹಬ್ಬಕ್ಕೆ ಅಡುಗೆನ? ಅಯ್ಯೋ ಮಗ, ನಾನು ನನ್ನ ಗಂಡ ಇರೋರಿಬ್ರು, ಇನ್ನೇನು ಮಾಡನಿ. ನಾನೇನು ಮಾಡಿರಲಿಲ್ಲ ಕಣವ. ಒಂದಿಷ್ಟ ರವೆ ಹುರಿದ್ಬಿಟ್ಟು ಇಷ್ಟು ಪಲಾವ್ನೂ ಕೇಸರಿ ಭಾತ್ ಮಾಡಿದೆ ಅಷ್ಟೇ. ನಾನು ಒಬ್ಬಟ್ಟು ಮಾಡಿಲ್ಲ ಈ ಸಲ. ಪಲಾವು ಕೇಸರಿ ಭಾತ್ ಮಾಡ್ಕೊಂಡಿದ್ದೆ ಅಷ್ಟೇ, ನೀನು ಮಾಡಿಲ್ಲ ಕಣೆ ಮಗ. ನೀನೇನು ಮಾಡ್ದವ? ಅಯ್ಯೋ ನಾನು ನೆನ್ನೆಸ್ಲೆ ಕಾಯಿ ಒಬ್ಬಟ್ಟು ಮಾಡಿ ಮಡಗಿದೆ ಕಣಕ್ಕ. ನೆನ್ನೆಸ್ಲೆ ಪಾಕ ತೆಗ್ದು ಮಡಗಿದ್ದೆ. ಈಗ ಒತ್ತಾರೆ ಬಿಸಿ ಬಿಸಿ ಇವತ್ತು ತಟ್ಟಿ ನಮ್ಮ ಮನೆಯಪ್ಪನ ಬಾಕ್ಸು ಹಾಕ್ತೆ. ನಾವು ನಾನು ತಿಂದು ಇನ್ನೊಂದು ತಟ್ಟದದೇ ತಟ್ಟಬೇಕು. ಆಮೇಲೆ ತಟ್ಟನ ಅಂದ್ಬಿಟ್ಟು ನಾಷ್ಟಕ್ಕಾಗಷ್ಟ ಮಾಡಿದೆ. ನಮ್ಮ ಮನೆಯವ್ರು ಹೋಗ್ಬೇಕಲ್ಲ ಕೆಲಸಕ್ಕೆ, ಅವ್ರು ಲೇಟ್ ಆಯಿತು ಅಂದರು. ತಟ್ಬಿಟ್ಟು ಒಂದೇ ಕುತ್ಕೊಂಡು ಊಟ ಮಾಡ್ದು. ನನ್ನ ಮಗನ ಸ್ಕೂಲ್ಗೆ ಹೋದ, ಈಗ ತಟ್ಕೊತೀನಿ ಮಿಕ್ಕದ. ಹಂಗೆ ಕಾಯಿ ಒಬ್ಬಟ್ಟು ಮಾಡಿದ್ದಾವ ನೀನು? ಅಯ್ಯೋ ನಾನೇನು ಮಾಡಲೇ ಇಲ್ಲ ಕಣೆ ಮಗ. ಒಬ್ಬಟ್ಟು ತಿನ್ನೋರು ಇನ್ಯಾರು ಅಂದ್ಬಿಟ್ಟು ಇನ್ನೇನು ಅರ್ಮಲಸ್ನಿ ಹಬ್ಬ ಬರ್ತದಲ್ಲ, ಅರ್ಮಲಸ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬರೀ ಇದನ್ನ ಕೇಸರಿ ಭಾತ್ ಪಲಾವು ಮಾಡ್ಕೊಂಡೆ. ಅದನ್ನೇ ಒಂದಿಷ್ಟು ಹಾಯ್ಕೊಂಡು ತಿಂದ್ಬಿಟ್ಟು ಬಂದೆ ಕಣವ ನಾನು. ಅಲ್ಲ ಕಣಕ್ಕ, ನಿನ್ನ ಮಗನ ಸೊಸೆನೂ ಜಗಳ ಆಡ್ಕೊಂಡು ಬೆಂಗ್ಳೂರಿಗೆ ಹೋದ್ರೆ ಬರಲೇ ಇಲ್ವಲ್ಲಕ್ಕ. ಏನೋ ಒಂದು ಇದು ಮಾಡಿ ಕರ್ಸ್ಕೊಳಕ್ಕಿಲ್ವಕ್ಕ ನೀನು? ಹಿಂಗೆ ಆದ್ರೆ ಅದತ್ತಕ್ಕ. ಅಯ್ಯೋ ಬಾರೆ ಮಗ, ಅಲ್ಲ ಹೊಡಿದ ಎಷ್ಟು ಅಂತ ಹೇಳಿ. ಅಯ್ಯೋ ಯಪ್ಪ, ಅಲ್ಲಿರೋ ಗಂಟ ಮನೆಯೊಳಗೆ ಇರೋಕ್ಕಾಗಲಿಲ್ಲ. ಇವಾಗ ನಿಮ್ದಾಗ ನಾನು ನನ್ನ ಗಂಡ ಕೈಲಾದೊಂದು ಕೆಲಸ ಮಾಡ್ಕೊಂಡು ಇದ್ದಿಕೊಂಡಾರವ. ಅಯ್ಯೋ ಯವ್ವ, ಅವ್ರ ಗಂಡ ಹೆಂಡ್ರು ಮಾಡೋದು ಸಾಕು, ಮಟ್ಟೋದು ಸಾಕು, ನಮ್ಮ ಒಂದಕ್ಕೆ ಜಗಳ ಆಡೋದು ಸಾಕು. ನಾವು ಹೆಂಗೋ ಗಂಡ ಹೆಂಡ್ರು ನೆಮ್ಮದಿಯಾಗಿದ್ದೀವಿ. ಅವ್ರು ಇಷ್ಟ ಬಂದಂಗೆ ಏನಾರು ಮಾಡ್ಕೊಳ್ಳಿ ಅವ್ರು. ಹಂಗಂದ್ರೆ ಅದ ಸಾವಿತ್ರಕ್ಕ ಸಂಬಂಧ ಉಳ್ತವೆ. ಒಂದೇನೋ ಒಂದು ಇದು ಮಾಡಿ ಕರ್ಕೊ ಆಯ್ತಾ, ಹೋಯ್ತಾ ಬತ್ತನಾರ ಇರಲಿ ಮಾತಾಡು. ಅಯ್ಯೋ ಇಲ್ಲ ಕಣವ, ಬಿಲ್ಕುಲ್ ನನ್ನ ಮನೆ ಒಳಗೆ ಆ ಲೌಡಿನ ನಾನು ಸೇರ್ಸಲ್ಲ ಅಂದ್ರೆ ಸೇರ್ಸಲ್ಲ ಕಣವ. ನನ್ನ ಮಗ ಬೇಕಾರೆ ಬಂದವೈತೆ ಇರಲಿ, ನನ್ನ ಸೊಸೆ ಬಡ್ಡಿನ ಮಾತ್ರ ನನ್ನ ಮನೆ ಒಳಗೆ ಸೇರ್ಸಲ್ಲ ಅಂದ್ರೆ ಸೇರ್ಸಲ್ಲ ಕಣವ. ಅಯ್ಯೋ ಒಂದಾಡು ಅಂದ್ಬಿಟ್ಟಿದ್ದಾಳವ ನನಗೆ ಆ ಲೌಡಿ. ಅವಳನ್ನ ನಾನು ತಿರು ಮನೆ ಒಳಗೆ ಸೇರಿಸಿದ್ರೆ ನನ್ನ ಏನಂತಾರವ ಜನ ಆಡ್ಕೊಂಡು ನಗಾಡ್ಬಿಡ್ತಾರೆ ನನ್ನ. ಇದೇನವ ಈ ಸಾವಿತ್ರಕ್ಕ ಆಟ್ಗಾತಿ ಚಲ್ಗಾತಿ ಇಂಥ ಕೆಲಸ ಮಾಡಿದ್ಲು ಅಂತ ಜನ ಹೊರಕೊಂಡು ಮಾತಾಡ್ಬಿಡ್ತಾರೆ. ನಾನು ನಟ್ಟಿ ಬಳಿಕ ಮುಂದೆ ಬಿಟ್ಕೊಳ್ಳಲ್ಲ ಕಣವ ಆ ಲೌಡಿನ ಮಾತ್ರ. ಅಯ್ಯೋ ಅಕ್ಕ, ಜಗಳ ಬಂದಾಗ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಏನೋ ಒಂದು ಇದು ಮಾಡಿ ಮಾಡ್ಕೊ. ಯಾವಾಗಲೂ ಹಂಗೇನು ಬಂದತ್ತೆ. ಸೊಸೆ ಮಗ ಬೇಡವೇ? ಅಯ್ಯೋ ಮಗ ಬೇಡ ನಮಗೆ ಯಾರು ಬೇಡ ಕಣವ. ನನ್ನ ಅಳಿಯ ನನ್ನ ಮಗಳೇ ಸಾಕು ನಮಗೆ. ನಮ್ಮ ಕಡೆಗಾಲಕ್ಕೆ ನನ್ನ ಅಳಿಯ ಮಗಳೇ ಆಯ್ತಾರೆ ಕಣವ. ಇವ್ರು ಒಂದು ಈ ಗುಲ್ಗಂಜಿಗಾತ್ರ ನನಗೆ ನೀಡೋದು ಬೇಡ. ಅಯ್ಯೋ ನನ್ನ ಅಳಿಯ ಫೋನ್ ಮಾಡಿ ಯಾಕತ್ತೆ ಒಬ್ಬಳೇ ಇದ್ದಿ, ಬಾ ಬೆಂಗ್ಳೂರಿಗೆ ದಿಕ್ಕ ಇರಿವಂತೆ, ನಮ್ಮ ಮನೇಲಿ ಏನು ಮನೆ ಇಲ್ವೇ? ಇದಿಲ್ವೇ? ಅಯ್ಯೋ ಸಂತೆ ಮನೆ ಕಣವ ನನ್ನ ಮಗಳದು. 4 ಕಪ್ಟೇರ್ ಬಿಲ್ಡಿಂಗ್ ಒಂದು ಮನೆಯೇ ಬಿಟ್ಕೊಟ್ಬಿಡ್ತೀವಿ, ಬನ್ನಿ ಅತ್ತೆ ಮಾವ ನೀವು ಇರ್ರಿ ಅಂತಾಳೆ ನನ್ನ ಅಳಿಯ. ನಾನೇ ಅಯ್ಯೋ ಏನೋ ಹೋಗೋದು ಅಂತ ಹೋಯ್ತಲ್ಲ ಅಷ್ಟೇ. ಅಯ್ಯೋ ಇವಾಗ ನಾನು ಚಿನ್ನ ಕಣವ ನನ್ನ ಅಳಿಯ, ಚಿನ್ನ. ಅಯ್ಯೋ ಅಕ್ಕ ಏನಾರ ಅನ್ನು ಅದು ಹೆಂಗೋ ಹೇಳ್ತಾರಲ್ಲ, ಮಗುನ ಇದ್ರಲ್ಲಿದ್ದರೆ ಅಳಿಯನ್ ಕಿಂಪ್ಲಲ್ಲಿ ಇರಬಾರ್ದು ಅಂತಾರೆ. ಮಾತಾಡಿ ಇದು ಮಾಡ್ಕೊ, ಏನೋ ವಸಿಯ. ಅಯ್ಯೋ ನೋಡೋಣ ಬಿಡವ, ಬಂದಂಥ ಕಾಲಕ್ಕೆ ನೋಡ್ಕೊಳ್ಳೋಣ ಬಿಡು. ಅಯ್ಯೋ ಬಾ ನನ್ನ ಮಗಳು ಶಟಕ್ ಕಿಸಟ್ ಹಾಕಿದಾಳೆ ನೋಡವ. ನನ್ನ ಗಂಡನ ಅಳಿಯಂಗೆ ಪೂಜೆ ಮಾಡಿ. ಅಯ್ಯೋ ನಮ್ಮ ತವ ಇದ್ರದ್ದು ಫೋನ್ ಇಲ್ಲ ಕಣವ, ವಾಟ್ಸಪ್ ಇರೋ ಫೋನು ನಮ್ಮ ಫೋನ್ಗೆ ಬರಲ್ಲ. ನಿಮ್ಮ ಫೋನ್ಗೆ ಏನಾರು ಹಾಕಿದ್ರೆ ಕಳಿಸಿದ್ರೆ ತೋರವ ನನಗೆ ಒಂದರ, ಅದಕ್ಕೆ ಬಂದೆ ನಾನು ತೋರಳೇನೋ ಅಂದ್ಬಿಟ್ಟು. ಫೋನ ಚಾರ್ಜರ್ ಹಾಕಿದ್ದೀನಿ ಕಣಕ್ಕ, ಚಾರ್ಜರಿಂದ ತೆಗ್ದಿಲ್ಲ. ಈಗ ಹಾಕ್ತೆ, ಆಮೇಲಿಂದ ಬರೋಗು ತೋರ್ಕೊಟ್ಟನು. ಇವತ್ತು ಕಳಿಸಿದ್ರೆ ತೋರ್ಕೊಡ್ತೀನಿ ಹೋಗು. ಏನ್ರಕ್ಕ ಕೆಲಸ ಎಲ್ಲ ಆಯ್ತೆ, ಮಾತಾಡ್ಕೊಂಡು ನಿಂತ್ಬಿಟ್ಟಿದ್ದೀರಿ ಹೊತ್ತತ್ತಾರಲೇ. ಓ ರಶ್ಮಿ ಬಂದ ಬಾ. ಏನವ ನಮ್ಮ ಮನೆ ಕಡೆ ದಿಕ್ಕ ಬಂದ್ಬಿಟ್ಟೆ, ಸಮಾಚಾರ ಏನು? ಏನೂ ಇಲ್ಲ ಕಣಕ್ಕ, ಅದೇ ಪೂಜೆ ಮಾಡಿದ್ನಲ್ಲಕ್ಕ, ಭೀಮ್ ನಮಸೆ ಆಮೇಲೆ ಅದೆಂತ ಮಂಗಳಗೌರಿ ರಥ ಎಲ್ಲ ಮಾಡಿದ್ದೆ ಕಣಕ್ಕ. ನಾನು ಅದು ಜೋಡಿ ದೀಪ ಮಾಡಿ ಪೂಜೆ ಮಾಡ್ತಾರಲ್ಲಕ್ಕ, ಪೂಜೆ ಮಾಡಿದ್ದೆ. ಅದಕ್ಕೆ ಕುಂಕುಮ ಕರೆದ್ಬಿಟ್ಟೋಗೋಣಂತ ಬಂದೆ ಕಣಕ್ಕ. ಓ ಕುಂಕುಮ ಕರಿಯಕ್ಕೆ ಬಂದವ? ಸರಿ ಕಣೆ ಹೇಳವ, ಬತ್ತೀನಿ. ಕಣಕ್ಕ ಅನಿತಕ್ಕ ಬಾ ಕುಂಕುಮ ತಗೊಂಬರಿವಂತೆ. ಸಾವಿತ್ರಂಟಿ ನೀವು ಬನ್ನಿ ಕುಂಕುಮ ತಗೊಂಬರೀರಂತೆ. ಹೋಗವ, ಕಡೆ ಮೇಲೆ ಬಂದನು ಹೋಗು. ಆಯ್ತು ಕಣ್ರಕ್ಕ, ಬನ್ನಿ ಕಡೆ ಮೇಲೂ ಬನ್ನಿ, ಸಂದಕ ಮರಲ್ಲೇ ಇರ್ತೀನಿ ಕಣ. ಬನ್ನಿ ಆ ಲಸ್ಮಕ್ಕರ್ ಮನೆತವ, ಲಸ್ಮಕ್ಕನ ಇವಳು ಶಾಂತಕ್ಕನ ಎಲ್ಲಾನು ಕರೆದ್ಬಿಟ್ಟು ಹೋಯ್ತೀನಿ. ಬನ್ನಿ ಕುಂಕುಮ ತಗೊಂಬರೀರಂತೆ. ಆಯ್ತು ಕಣ ಹೋಗವ, ಬತ್ತೀನಿ ಕಣ, ಬತ್ತೀನಿ ಹೋಗಿ ನಾನು. ಸರಿ ಕಣ್ರಕ್ಕ ಆಯಿತು, ಬನ್ನಿ ಮರಿಬೇಡಿ, ಮಿಸ್ ಮಾಡಿದೆ ಬನ್ನಿ. ಹೋಗವ, ನೀನು ಇಷ್ಟು ಇದು ಮಾಡಿ ಕರಿಬೇಕು ನೀನು. ಬತ್ತಿನ ಕಣ, ನಾನು ಕುಂಕುಮಕ್ಕೆ ಯಾರು ಬರಲ್ಲ ಅಂದರು. ಬತ್ತಿನ ಕಣ ಹೋಗು. ಲೇ ಅನಿತಾ, ಹಿಂಗೆ ಗೊತ್ತಾಗಲ್ವೇ? ಆ ಗುಡ್ಸಟ್ಟಿ ಮನೆಗೆ ಹೋಗ್ತೀನಿ ಅಂತೆಲ್ಲ ಕುಂಕುಮಕ್ಕೆ.
ಯಾಕೆ ಸಾವಿತ್ರಕ್ಕ ಹಂಗಂತಿಯಲ್ಲ? ಕುಂಕುಮ ಕರೆದ್ರೆ ಕುಂಕುಮಕ್ಕೆ ಹೋಗೋದು ಬೇಡ್ಬೇ? ಏಯ್ ಇದೇನಕ್ಕ ನೀನು ಹಿಂಗಂತಿದ್ದಿ? ಏಯ್ ಬಾ ಆ ಗುಡ್ಸಟ್ಟಿ ಮನೆಗೆ ಕುಂಕುಮಕ್ಕೆ. ಏಯ್ ತಗಿ ತಗಿ. ಆನಂದ್ ಸಾವತಿ ಕಿತ್ತೋದ್ಲ ಹೊಡಿ ಮುಂಡೆ. ಇನ್ನು ಈ ಮುಂಡೆ ನನ್ನ ಸಸ್ಕೆ ಎಲ್ಲ ಇರಬಾರ್ದೆಲ್ಲ ಹೇಳ್ಕೊಟ್ಟು ನನ್ನ ಸಸನ ಊರು ಬಿಡಿಸಲು ಕಣವ. ಈ ಮುಂಡೆ ಮನೆಗೆ ಹೋಗು ಕುಂಕುಮಕ್ಕೆ. ಏನಿಲ್ಲ ಮನೆ ಹಾಳಾಗೋಯ್ತದೆ. ಯಾಕ ನೀನು ಬರ್ದೇ ಇದ್ರೆ ಅಷ್ಟೇ ಅಂದಾಯ್ತು. ಮನೆ ಗಂಟ ಬಂದು ಕರೆದವಳೆ, ನಾನು ಹೋಗ್ಬಿಟ್ಟು ಬರ್ತೀನಿ ಕಣವ. ಕುಂಕುಮ ಕರೆದ್ರೆ ಹೋಗದೆ ಇರಬಾರ್ದು ಕಣಕ, ಹೋಗ್ಬೇಕು. ಹೋಗವ ನೀನು ಹೋಗು. ಅಯ್ಯೋ ನಾನಂತೂ ಆ ಗುಡ್ಸಟ್ಟಿ ಮನೆ ಒಳಕ್ಕೆ ನಾನು ಎಡಗಲ್ಲ ಎಕ್ಕಡನೂ ಬಿಡಲ್ಲ ನಾನು ಅವಳಟ್ಟಿ ಬಾಗ್ಲೊಳಗೆ. ನಾನಂತೂ ಬರಲ್ಲ, ನೀನು ಹೋಗಂಗಿದ್ರೆ ಹೋಗವ, ಯಾರು ಬೇಡ ಅಂದ್ರು. ಆಯ್ತು ಕಣಕ್ಕ, ನಾನು ಒಬ್ಬಟ್ಟು ತಟ್ಕೊತೀನಿ. ಇನ್ನು ಬಂದ್ಬಿಡ್ತಾನೆ ನನ್ನ ಮಗ ಸ್ಕೂಲಿಂದ. ಆಮೇಲೆ ಒಂದಿಷ್ಟು ಒಬ್ಬಟ್ಟು ಗಿಬ್ಬಟ್ಟು ತಟ್ಟಿ ಅವೆಲ್ಲ ಕೆಲಸ ಮಾಡ್ಕೊತೀನಿ. ಬರ್ತೀನಿ ನಾನು. ಆಯ್ತು ಕಣ, ಹೋಗವ, ಹೋಗು. ಅದೇ ಫೋನಲ್ಲಿ ಏನಾರು ಬಂದರೆ ಸ್ಟೇಟಸ್ಸು ಕರಿ, ಬಂದಂತೂ ನೋಡ್ಕೊಂಡೈತಿ ನನ್ನ ಮಗಳವ. ಆಯ್ತಾ? ಸರಿ ಕಣಕ್ಕ, ಆಯಿತು. ತೋರ್ತೀನಿ ಅಂದ್ರೆ ಕಳಿಸಿದ್ರೆ ತೋರ್ತೀನಿ. ಅದು ನೀನು ಅಳಿಯ ಅಷ್ಟಕ್ಕೆ ಪಾಡ್ತಾನೆ ಅಂತೀಯಲ್ಲ, ಒಂದು ವಾಟ್ಸಪ್ ಇರೋ ಫೋನ್ ತೆಗೆಸ್ಕೊಬಿಡು. ಅವ್ವ ನನ್ನ ಅಳಿಯ ಈ ಸೇಬು ಅರ್ಧಕ್ಕೆ ಕಟ್ಟಾಗಿರ್ತದಲ್ಲ ಫೋನು ಅಂತ ತಕ್ಕೊಡ್ತೀನಿ ಅಂದ ಕಣವ. ಅಯ್ಯೋ ನನಗೆ ಅದು ಹೆಂಗೆ ಇದು ಮಾಡಬೇಕು, ಆನ್ ಮಾಡಬೇಕು, ಆಫ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂದೆ ಕಣೆ ಮಗ. ಅದೇ ಅರ್ಧ ಇದು ಕಚ್ಬಿಟ್ಟು ಇರ್ತದಲ್ಲ ಹಿಂದೆಗಡೆ ಸೇಬು ಅಂತ ಫೋನ್ ತಕ್ಕೊಡ್ತೀನಿ ನನ್ನ ಅಳಿಯ ಪಾಪ. ದೇವ್ರೊಂದು ಭಾಗ ಅವನೊಂದು ಭಾಗ. ಓಹೋ ಐಫೋನ್ ತಕೊಡ್ತೀನಿ ಅನ್ನಕ್ಕ ದಿಟ್ಟು ಬಾಗ್ಲುವೆ. ಅಯ್ಯೋ ಮಗ, ನಾನು ತಿನ್ಕೊಂಡಾನೆ ಕಣೆ ಮಗ. ನನ್ನ ಅಳಿಯ ದೇವ್ರೊಂದು ಭಾಗ ಅವನೊಂದು ಭಾಗ ಅಂಗಡಿ ಒಳಗೆ ಕರ್ಕೊಂಡೋಗ್ಬಿಟ್ಟು ಅದೇ ನೀನು ಫೋನ್ ತಗೋ, ಈ ಫೋನ್ ತಗೋ ಅಂತ ಎಷ್ಟು ಹಿಂಸೆ ಕೊಟ್ಟ ಗೊತ್ತೇ. ಅಯ್ಯೋ ನನಗೆ ಅದು ಹೆಂಗೆ ಇದು ಮುಟ್ಬೇಕು ಮಾಡಬೇಕು ಅಂತ ಗೊತ್ತಾಗಿಲ್ಲ ಕಣವ, ಅದಕ್ಕೆ ಬೇಡ ಅಂದೆ. ಅಯ್ಯೋ ಅದೇನಕ್ಕ, ಆಡ್ತಾರ ಆಗ ಕುಣಿತಪ್ಪ ಇದು ಅಂತ ಅಂದ್ಬಿಟ್ಟು ಒಂದು 2 ಸಲ ನಿಮ್ಮ ಇದು ಮಾಡೋದು ಕಲ್ತ್ಕೊಂಡಿದ್ದೆ, ಅದೇ ಬರೋದು ಇಲ್ಲ ಕಣವ ನನಗೆ. ಅಯ್ಯೋ ನನ್ನ ಮಗಳು ಹಂಗುವೆ ಅದಿಲ್ದೇ ರಸಟ ಚಿಕ್ಕ ತಕೊಂಡ್ಬಿಟ್ಟು ಚಿಕ್ಕ ತಕೊಟ್ಲು. ಅದೇ ಕೀಪ್ಯಾಡ್ ಇದ್ರದ್ದು ಬರ್ತದಲ್ಲ, ಹಿಂಗೆ ನಂಬರ್ದು ಅದ್ರದ್ದು ತಗೊಂಡೆ. ಅದು ಇದು ಆ್ಯಪೆಲ್ಲ ತಗೊಳಕ್ಕಾಗಲಿಲ್ಲ ಕಣವ. ಸರಿ ಹೋಗು, ಅದೇನೋ ಇತ್ತಾಡ್ತೀನಿ ಅಂದಲ್ಲ ತೊಟ್ಟೋಗಿ ಒಬ್ಬಟ್ಟ. ಅಯ್ಯೋ ನನಗೊಂದೆರಡು ಕೊಡು, ಕಾಯಿ ಹೋಗ್ಬಿಟ್ಟು ಅದೇ ನನಗೂ ಇಷ್ಟ. ಅಯ್ಯೋ ತೊಟ್ಬಿಟ್ಟು ಕೊಡ್ತೀನಿ ಹೋಗು. ಇಲ್ಲ ಗುಡ್ಸಟ್ಟಿ ನನ್ನ ಅಳಿಯ ಮಗಳ ಬಗ್ಗೆನೇ ಮಾತಾಡ್ತಾಳೆಲ್ಲ ಹುಡಿ. ಏನೋ ಒಂಚೂರು ಫೋನ ತೋರ್ತಾಳೆ ಅಂತ ಬಂದರೆ ಟಿಕೆಲ್ಲ ಮಾತಾಡ್ತಾಳೆ. ನೀನೇ ಫೋನ್ ತೆಗೆಸ್ಕೊ ಹಂಗೆ ಹಿಂಗೆ ಅಂತ. ಉಳ್ದೇನು ಫೋನ್ ಸೌದಾಯ್ತದೆ ನನಗೆ. ಅಯ್ಯೋ ಹೋಗು ಲೌಡಿ, ನೀನಿಲ್ಲದೆ ಇದ್ರೆ ಊರೊಳಗಿನ ಯಾರ್ತಾವ ಫೋನೇ ಇಲ್ವೇ? ಅಯ್ಯಯ್ಯೋ ಯವ್ವ. ಸಂತಕ ಬಾನು ರೀ, ನೀವು ಒಂದ್ಸಲ ಕುತ್ಕೊಬಿಡಿ ಎಲ್ಲರೂ. ಒಂದೊಂದ್ಸಲ ಎಲ್ಲರಿಗೂ ಊಟ ಕೊಟ್ಬಿಡ್ತೀನಿ. ಎಲ್ಲರೂ ಊಟ ಮಾಡ್ಕೊಳ್ಳಿ ಒಂದೊಂದ್ಸಲಿ. ಅವ್ವ ನನಗಂತೂ ಬೇಡ ಕಣವ. ನಾನು ಈಗ ಒಂದೆರಡು ಒಬ್ಬಟ್ಟು ಹಾಕೊಂಡು ಮೇಲೆ ತುಪ್ಪ ಬಿಟ್ಕೊಂಡು ತಿನ್ಕೊಂಡ್ಬಂದಿದ್ದೀನಿ. ನನಗೇನು ಊಟ ಬೇಡ ಕಣವ. ಅಯ್ಯೋ ನಾನು ನಮ್ಮ ಮನೆ ಅಪ್ಪನಿಗೆಲ್ಲ ಊಟ ಕೊಟ್ಟೆ. ಅಯ್ಯೋ ಒಲೆ ಮುಂದೆ ಒಬ್ಬಟ್ಟು ತಟ್ಟಿದ್ನಲ್ಲ, ಅಯ್ಯೋ ತಿನ್ಬೇಕು ಅನ್ಸಿಲ್ಲ. ಅದಕ್ಕೆ ನೀನು ಕರ್ದಲ್ಲ ಫೋನ್ ಇಟ್ಕೊಂತ ಅದಕ್ಕೆ ಹೊಡ್ ಬಂದೆ. ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಕಣವ, ನಂಗೆ ಬೇಡ. ಈ ಗುಂಡಜ್ಜಿ ನೀನು ಬರೀ ಒಬ್ಬಟ್ಟು ಅನ್ನ ಸಾರು ಮಾಡಿದ್ಯಾ. ನಾನು ಹೆಸರು ಬೇಳೆ ಪಲ್ಯ ಮತ್ತು ಚಿತ್ರಾನ್ನ ಅದೆಲ್ಲ ಮಾಡಿದ್ದೀನಿ. ಸಂಡಿಗೆ ಎಲ್ಲ ಕರೀತೀನಿ. ಕುತ್ಕೋ ಗುಂಡಜ್ಜಿ. ಅಯ್ಯೋ ನಿಮ್ಮ ಮನೇಲಿ ಊಟ ಮಾಡಲ್ಲ ನೀನು. ಸಂಡಿಗೆ ಮನೇಲಿ ತಿನ್ನಿ ಅಂತ, ನಮ್ಮ ಮನೇಲಿ ಇವತ್ತು ತಿನ್ನು. ಬೇಡ ಕಣೆ ಮಗ. ಅಯ್ಯೋ ನಮ್ಮ ಮನೆ ಮಾಡೋದು ಹಾಳಾಯ್ತದೆ. ಏನು ಹಾಳಾಗಲ್ಲ, ಕುತ್ಕೋ ಸಂತಕ. ಸಂದು ಕುಣ್ಣಿವಂತೆ ಬೇಕಾದ್ರೆ ಸಂದಕ್ಕಂದ್ರೆ ಅನ್ನ ಮಿಕ್ಕು ನನ್ನ ಮನೆಗೆ ತಂದ್ಕೊಡೆ. ಇದು ಏನಿಲ್ಲ ಸ್ಮಕ್ಕ, ಇಷ್ಟೊಂಥರ ತರಾವರಿ ಅಡುಗೆ ಮಾಡಕ್ಬಿಟ್ಟಿದ್ದಿ. ಅಯ್ಯೋ ಯವ್ವ, ಒಂದಕ್ಕೊಂದು ಚೆನ್ನಾಗವೆ ಕಣವ. ಅಯ್ಯೋ ಲಕ್ಷ್ಮಿದು ಅಕ್ಕ, ನಮ್ದಕ್ಕೆ ಈ ಥರ ಹಬ್ಬದ್ದು ಅಡುಗೆಗೆ ಉಂಡು ಎಷ್ಟೊತ್ತು ದಿನಗೆ ಆಗ್ಬಿಟ್ಟಿತ್ತು. ಅಯ್ಯೋ ನಮ್ದಕ್ಕೆ ಬಹುತ್ಕೆ ಇಷ್ಟ ಅದೇ ಆಗ್ಬಿಟ್ಟಿದೆ. ಅಯ್ಯೋ ಒಬ್ಬಟ್ಟಿಗೆ ನೋಡಿ ಎಷ್ಟು ಚೆನ್ನಾಗೇ ಇದೆ. ಸ್ವೀಟ್ಗೆ ಈ ಅನ್ನ ಸಾರಿಗೆ ನೋಡಿ ಎಷ್ಟು ಚೆಂದಾಗೆ ಇದೆ. ಅಯ್ಯೋ ಲಕ್ಷ್ಮಿದು ಅಕ್ಕ, ಬಹುತ್ ಅಚ್ಚಾಗೆ ಇದೆ ಕಾನ. ಹೊಟ್ಟೆ ತುಂಬ ಹಾಕ್ಸ್ಕೊಂಡು ತಿನ್ನು ಬಾನು. ನಿಂಗೆ ಎಷ್ಟು ಬೇಕು ಹೇಳು, ನಾನು ಹಾಕ್ತೀನಿ, ಎದ್ಕೋಬೇಡ. ನಾನು ಮಾಡಿದ್ದೀನಿ, ಇನ್ನೂ ಜಾಸ್ತಿ ಮಾಡಿದ್ದೀನಿ. ನೀನು ತಿನ್ನು, ಹೊಟ್ಟೆ ತುಂಬ ತಿನ್ನು. ಅಜ್ಜಿ ಇದು ಶಾಂತಕ, ನೀನು ಅಷ್ಟೇ ಹೊಟ್ಟೆ ತುಂಬ ತಿನ್ನು ಆಯ್ತಾ? ಏನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೀವು ಎಲ್ಲರೂ ಊಟಕ್ಕೆ ಬನ್ನಿ. ಒಬ್ಬಟ್ಟಿನ ಸಾರು ಮಾಡಿ, ಅನ್ನ ಮಾಡಿ, ಆಮೇಲೆ ಪಲ್ಯ ಮಾಡಿ, ಹೆಸರು ಬೇಳೆ ಮಾಡಿ ಎಲ್ಲ ಮಾಡಿದ್ದೀನಿ. ಪಾಯಸನೂ ಮಾಡಿದ್ದೀನಿ. ಬನ್ನಿ ಎಲ್ಲರೂ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿರಂತೆ. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.